ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ನೇ ಇಸವಿಯಲ್ಲಿ ಎರಡನೇ ಸೂರ್ಯಗ್ರಹಣವು ಯಾವಾಗ ಸಂಭವಿಸುತ್ತದೆ, ಯಾವ ಸಮಯದಲ್ಲಿ ಸಂಭವಿಸುತ್ತದೆ, ಗೋಚರತೆ ಮತ್ತು ಸಮಯವೇನು, ಧಾರ್ಮಿಕ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಅಂಶಗಳ್ಯಾವುವು ಹಾಗೂ ಸೂರ್ಯಗ್ರಹಣದ ದಿನ ಪಾಲಿಸಬೇಕಾದ ನಿಯಮಗಳು ಯಾವುವು ಹಾಗೂ ಸೂರ್ಯಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ. 2026ರ ಆಗಸ್ಟ್ 12ರಂದು ವರ್ಷದ ಎರಡನೇ ಹಾಗೂ ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸಲಿದೆ. ಭಾರತೀಯ ಕಾಲಮಾನದ ಪ್ರಕಾರ ಈ ಗ್ರಹಣವು ರಾತ್ರಿ 9:45 ಪ್ರಾರಂಭವಾಗಿ ಆಗಸ್ಟ್ 13ರಂದು ಮುಂಜಾನೆ 2:15 ಮುಕ್ತಾಯಗೊಳ್ಳುತ್ತದೆ. ಈ ಸಮಯದಲ್ಲಿ ಭಾರತದಲ್ಲಿ ರಾತ್ರಿ ಆಗಿರುವುದರಿಂದ ಗ್ರಹಣ ಗೋಚರಿಸುವುದಿಲ್ಲ ಹಾಗೂ ಯಾವುದೇ ಸೂತಕ ನಿಯಮಗಳು ಅನ್ವಯವಾಗುವುದಿಲ್ಲ. ಭಾರತಕ್ಕೆ ಗೋಚರತೆ ಮತ್ತು ಸಮಯವೆಂದರೆ ದಿನಾಂಕ ಆಗಸ್ಟ್ 12, 2026 ಬುಧವಾರದಂದು ಸೂರ್ಯಗ್ರಹಣ ಸಂಭವಿಸಲಿದೆ. ಸಮಯ ಭಾರತೀಯ ಕಾಲಮಾನ ರಾತ್ರಿ 9:45ದಿಂದ ಮುಂಜಾನೆ 2:15 ಆಗಸ್ಟ್ 13ರಂದು ಮುಕ್ತಾಯಗೊಳ್ಳುತ್ತದೆ. ಭಾರತದಲ್ಲಿ ಗೋಚರತೆ ಇಲ್ಲ. ಈ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಸೂರ್ಯಗ್ರಹಣ ಗೋಚರಿಸುವ ಪ್ರದೇಶಗಳು ಯುರೋಪ್, ಗ್ರೀನ್ಲ್ಯಾಂಡ್, ಐಲ್ಯಾಂಡ್, ಸ್ಪೇನ್, ರಷ್ಯಾ ಮತ್ತು ಅಟ್ಲಾಂಟಿಕ್ ಮಹಾಸಾಗರದ ಭಾಗಗಳಲ್ಲಿ ಇದು ಸಂಪೂರ್ಣವಾಗಿ ಕಾಣಿಸಲಿದೆ. ಸೂತಕ ಅವಧಿ ಇಲ್ಲ. ಭಾರತದಲ್ಲಿ ಗ್ರಹಣವು ದೃಶ್ಯವಾಗದೇ ಇರುವುದರಿಂದ ಇಲ್ಲಿ ಯಾವುದೇ ಧಾರ್ಮಿಕ ಸೂತಕ ಅವಧಿ ಅಥವಾ ನಿಯಮಗಳು ಅನ್ವಯವಾಗುವುದಿಲ್ಲ. ಸಾರ್ವಜನಿಕರು ಎಂದಿನಂತೆ ತಮ್ಮ ದಿನನಿತ್ಯದ ಕೆಲಸಗಳು ಮತ್ತು ಪೂಜೆಗಳನ್ನು ಮಾಡಬಹುದು. ಸೂರ್ಯಗ್ರಹಣದ ಜ್ಯೋತಿಷ್ಯ ಹಿನ್ನೆಲೆ ಮತ್ತು ವಿಶೇಷತೆ. ವಿಶೇಷ ನಕ್ಷತ್ರಗಳ ಜೋಡಣೆ. ಈ ಗ್ರಹಣವು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯಂದು ಹರಿಯಾಳಿ ಅಮಾವಾಸ್ಯೆಯಂದು ಸಂಭವಿಸಲಿದೆ. ಚಂದ್ರನು ಶನಿ ಗ್ರಹದ ಅಧಿಪತ್ಯದ ಪುಷ್ಯ ನಕ್ಷತ್ರದಲ್ಲೂ ಮಂಗಳ ಗ್ರಹವು ರಾಹುವಿನ ಪ್ರಭಾವವಿರುವ ಆರ್ದ್ರ ನಕ್ಷತ್ರದಲ್ಲೂ ಸ್ಥಿತವಾಗಿರಲಿದ್ದು ಖಗೋಳದಲ್ಲಿ ದೊಡ್ಡ ಶಕ್ತಿಯ ಬದಲಾವಣೆಗಳು ಉಂಟಾಗಲಿವೆ. ಭಾರತದಲ್ಲಿ ಗ್ರಹಣ ಕಾಣಿಸದಿದ್ದರೂ ಗ್ರಹಗಳ ಈ ವಿಶೇಷ ಸ್ಥಾನ ಬದಲಾವಣೆಯು ಜ್ಯೋತಿಷ್ಯ ದೃಷ್ಟಿಯಿಂದ ಜಗತ್ತಿನಾದ್ಯಂತ ಎಲ್ಲ 12 ರಾಶಿಗಳ ಮೇಲೆ ಪ್ರಭಾವ ಬೀರುತ್ತವೆ. ರಾಶಿಗಳ ಮೇಲಿನ ಪ್ರಭಾವವೆಂದರೆ ಗ್ರಹಣದ ಪ್ರಭಾವದಿಂದಾಗಿ ಕೆಲವು ರಾಶಿಗಳಿಗೆ ಅದೃಷ್ಟ ಒಲಿದರೆ ಇನ್ನು ಕೆಲವು ರಾಶಿಗಳಿಗೆ ತೊಂದರೆ ಉಂಟಾಗಬಹುದು. ಆದ್ದರಿಂದ ಎಲ್ಲರೂ ಜಾಗರೂಕರಾಗಿರಬೇಕು. ಶುಭ ಫಲ ಪಡೆಯುವ ರಾಶಿಗಳು ಸಿಂಹ, ತುಲಾ ಮತ್ತು ಧನು ರಾಶಿಯವರು ಆರ್ಥಿಕ ಲಾಭ, ಜೀವನದಲ್ಲಿ ಪ್ರಗತಿ ಮತ್ತು ಹೊಸ ಅವಕಾಶಗಳು ಸಿಗಲಿವೆ. ಎಚ್ಚರಿಕೆ ವಹಿಸಬೇಕಾದ ರಾಶಿಗಳು ಕರ್ಕಾಟಕ, ಕನ್ಯಾ ಮತ್ತು ವೃಶ್ಚಿಕ ರಾಶಿಯವರು ಆರೋಗ್ಯ, ಹಣಕಾಸು ವೆಚ್ಚಗಳು ಮತ್ತು ಕುಟುಂಬದ ಜಗಳಗಳಿಂದ ದೂರವಿರುವುದು ಒಳಿತು. ಯಾವುದೇ ಹೊಸ ಕೆಲಸಗಳನ್ನು ಆರಂಭಿಸುವ ಮುನ್ನ ಯೋಚಿಸಿ ನಿರ್ಧಾರಗಳನ್ನು ಕೈಗೊಳ್ಳಬೇಕು. ಸೂರ್ಯಗ್ರಹಣ ಎಂದರೆ ಚಂದ್ರನು ಭೂಮಿ ಮತ್ತು ಸೂರ್ಯನ ಮಧ್ಯೆ ಬಂದಾಗ ಸೂರ್ಯನ ಬೆಳಕು ಭೂಮಿಗೆ ಬೀಳದಂತೆ ಚಂದ್ರನು ಸೂರ್ಯನನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ಮರೆಮಾಚುವ ಒಂದು ಖಗೋಳ ವಿದ್ಯಮಾನವಾಗಿದೆ. ಸೂರ್ಯಗ್ರಹಣ ಹೇಗೆ ಸಂಭವಿಸುತ್ತದೆ ಎಂದರೆ ಸರಾಗ ರೇಖೆ. ಸೂರ್ಯ, ಚಂದ್ರ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಇದು ಸಂಭವಿಸುತ್ತದೆ. ಚಂದ್ರನ ನೆರಳು ಭೂಮಿಯ ಮೇಲೆ ಬಿದ್ದಾಗ ಆ ಭಾಗದಲ್ಲಿರುವ ಜನರಿಗೆ ಸೂರ್ಯಗ್ರಹಣ ಕಾಣಿಸುತ್ತದೆ. ಅಮಾವಾಸ್ಯೆಯ ದಿನ. ಸೂರ್ಯಗ್ರಹಣವು ಯಾವಾಗಲೂ ಅಮಾವಾಸ್ಯೆಯ ದಿನದಂದು ಸಂಭವಿಸುತ್ತದೆ. ಸೂರ್ಯಗ್ರಹಣದ ವಿಧಗಳು. ಪೂರ್ಣ ಸೂರ್ಯಗ್ರಹಣ. ಚಂದ್ರನು ಸೂರ್ಯನನ್ನು ಸಂಪೂರ್ಣವಾಗಿ ಮುಚ್ಚಿದಾಗ ಭೂಮಿಯ ಮೇಲೆ ಕತ್ತಲೆ ಆವರಿಸುತ್ತದೆ. ಭಾಗಶಃ ಸೂರ್ಯಗ್ರಹಣ. ಚಂದ್ರನು ಸೂರ್ಯನ ಒಂದು ಭಾಗವನ್ನು ಮಾತ್ರ ಮರೆಮಾಚಿದಾಗ ಇದು ಸಂಭವಿಸುತ್ತದೆ. ಕಂಕಣ ಸೂರ್ಯಗ್ರಹಣ. ಚಂದ್ರನು ಸೂರ್ಯನ ಮಧ್ಯಭಾಗವನ್ನು ಮಾತ್ರ ಮುಚ್ಚಿ ಸೂರ್ಯನ ಸುತ್ತಲೂ ಚಿನ್ನದ ಬಳೆಯಂತಹ ಆಕಾರ ಕಾಣಿಸುತ್ತದೆ. ಸೂರ್ಯಗ್ರಹಣದ ಪ್ರಮುಖ ಎಚ್ಚರಿಕೆ ಎಂದರೆ ಬರಿಗಣ್ಣಿನಿಂದ ನೋಡಬೇಡಿ. ಸೂರ್ಯಗ್ರಹಣವನ್ನು ಎಂದಿಗೂ ಬರಿಗಣ್ಣಿನಿಂದ ನೋಡಬೇಡಿ. ಇದನ್ನು ವೀಕ್ಷಿಸಲು ಸುರಕ್ಷಿತವಾದ ವಿಶೇಷ ಗ್ಲಾಸ್ ಅನ್ನು ಬಳಸಿಕೊಳ್ಳಿ. ಸೂರ್ಯಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬ ಮಾಹಿತಿ ಇಲ್ಲಿದೆ. ಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಎಂದರೆ ಧ್ಯಾನ ಮತ್ತು ಜಪ. ಗ್ರಹಣದ ಸಮಯದಲ್ಲಿ ದೇವರ ನಾಮಸ್ಮರಣೆ, ಮಂತ್ರ ಪಠಣ ಮತ್ತು ಧ್ಯಾನ ಮಾಡುವುದು ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ. ತುಳಸಿ ಎಲೆಗಳ ಬಳಕೆ. ಗ್ರಹಣಕ್ಕೂ ಮುಂಚಿತವಾಗಿಯೇ ಮನೆಯಲ್ಲಿರುವ ಆಹಾರ ಪದಾರ್ಥಗಳು ಮತ್ತು ನೀರಿನ ಪಾತ್ರೆಗಳಿಗೆ ತುಳಸಿ ಎಲೆಯನ್ನು ಹಾಕಬೇಕು. ಇದು ಆಹಾರದ ಪಾವಿತ್ರತೆಯನ್ನು ಕಾಯುತ್ತದೆ. ಗ್ರಹಣದ ನಂತರ ಸ್ನಾನ. ಗ್ರಹಣ ಮುಗಿದ ತಕ್ಷಣ ಮನೆಯನ್ನು ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ಶುದ್ಧ ಬಟ್ಟೆಗಳನ್ನು ಧರಿಸಬೇಕು.
ದಾನ ಧರ್ಮ. ಗ್ರಹಣದ ನಂತರ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಅನ್ನ, ಬಟ್ಟೆ ಮತ್ತು ಹಣವನ್ನು ದಾನ ಮಾಡುವುದು ಮಂಗಳಕರ. ಸೂರ್ಯಗ್ರಹಣ ಸಂಭವಿಸುವ ಸಮಯದಲ್ಲಿ ಏನು ಮಾಡಬಾರದು ಎಂದರೆ ಬರಿಗಣ್ಣಿನಿಂದ ನೋಡಬೇಡಿ. ಸೂರ್ಯಗ್ರಹಣವನ್ನು ಎಂದಿಗೂ ಬರಿಗಣ್ಣಿನಿಂದ ಅಥವಾ ಸಾಮಾನ್ಯ ಸನ್ಗ್ಲಾಸ್ ಬಳಸದೆ ನೋಡಬಾರದು. ಇದು ಕಣ್ಣಿನ ದೃಷ್ಟಿಗೆ ಹಾನಿ ಮಾಡಬಹುದು. ಆಹಾರ ಸೇವನೆ ನಿಷೇಧ. ಗ್ರಹಣದ ಅವಧಿಯಲ್ಲಿ ಯಾವುದೇ ರೀತಿಯ ಆಹಾರ ಅಥವಾ ನೀರನ್ನು ಸೇವಿಸಬಾರದು ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಗ್ರಹಣದ ಸಮಯದಲ್ಲಿ ಹೊಸದಾಗಿ ಅಡುಗೆ ಮಾಡುವುದು ಅಥವಾ ಆಹಾರ ಪದಾರ್ಥಗಳನ್ನು ಕತ್ತರಿಸುವುದನ್ನು ಮಾಡಬಾರದು. ನಿದ್ದೆ ಮಾಡಬೇಡಿ. ಗ್ರಹಣದ ಅವಧಿಯಲ್ಲಿ ಮಲಗುವುದು ಅಶುಭ ಎಂದು ಪರಿಗಣಿಸಲಾಗುತ್ತದೆ. ಗರ್ಭಿಣಿಯರು ಜಾಗರೂಕರಾಗಿರಬೇಕು. ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ಮನೆಯಿಂದ ಹೊರಗೆ ಬರಬಾರದು ಮತ್ತು ಚಾಕು, ಕತ್ತರಿಗಳಂತಹ ಚೂಪಾದ ವಸ್ತುಗಳನ್ನು ಬಳಸಬಾರದು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ 2026ನೇ ಇಸವಿಯಲ್ಲಿ ಆಗಸ್ಟ್ 12ರಂದು ಬುಧವಾರದಂದು ಈ ವರ್ಷದ 2ನೇ ಪ್ರಮುಖ ಖಗಸ್ಥ ಸೂರ್ಯಗ್ರಹಣ ಸಂಭವಿಸಲಿದೆ. ಯಾವಾಗ ಸಂಭವಿಸಲಿದೆ, ಎಲ್ಲಿ ಸಂಭವಿಸಲಿದೆ, ಎಲ್ಲಿ ಸಂಭವಿಸುವುದಿಲ್ಲ, ಸೂರ್ಯಗ್ರಹಣದ ಸಮಯದಲ್ಲಿ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬೇಕು ಮತ್ತು ಯಾವ ಕೆಲಸಗಳನ್ನು ಮಾಡಬಾರದು, ಸೂರ್ಯಗ್ರಹಣ ಎಂದರೇನು ಎಂಬ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿಸಿದ್ದೇವೆ. ಸ್ನೇಹಿತರೆ, ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಮಾಹಿತಿಯ ಮೂಲಕ. ಎಲ್ಲರಿಗೂ ಧನ್ಯವಾದಗಳು.